ಕೆ ಷಡಾಕ್ಷರಿಯವರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 40 ವರ್ಷಗಳಿಂದ ಇದ್ದಾರೆ. ಈ ಪಕ್ಷದ ಏರಿಳಿತ ಏನೇ ಆದರೂ ಸಹ ಅವರು ಪಕ್ಷ ನಿಷ್ಠೆ ಇಟ್ಟು ಕೆ ಷಡಾಕ್ಷರಿಯವರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 40 ವರ್ಷಗಳಿಂದ ಇದ್ದಾರೆ. ಈ ಪಕ್ಷದ ಏರಿಳಿತ ಏನೇ ಆದರೂ ಸಹ ಅವರು ಪಕ್ಷ ನಿಷ್ಠೆ ಇಟ್ಟು ಅವರು ಚುನಾಯಿತರಾಗಿದ್ದಾರೆ. ಅವರಿಗೆ SLDP ಅಧ್ಯಕ್ಷರಾಗೂ ಸಹ ಕೆಲಸ ಮಾಡಿದ್ದಾರೆ ಮತ್ತು ಒಳ್ಳೆಯ ಆಡಳಿತಗಾರರು, ದಕ್ಷಗಾರರು. ಅವರನ್ನ ನಮ್ಮ ಈ ಮುಂಬರುವ ಸಂಪುಟದಲ್ಲಿ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ನಾನು ಮುಂದೆ ಬರುವಂತ ಆಡಳಿತ ಮಂಡಳಿ ಕಾಂಗ್ರೆಸ್ನ ಪಕ್ಷವನ್ನ ಒತ್ತಾಯ ಮಾಡ್ತೇನೆ ನಮ್ಮ ಸಮಾಜದ ಪರವಾಗಿ. ಯಾಕೆಂತ ಹೇಳಿದ್ರೆ ಪ್ರಾಂತ್ಯ ತಗೊಂಡ್ರೆ ಹಳೆ ಮೈಸೂರಿನಲ್ಲಿ ಮೈಸೂರು ರಾಜ್ಯದೊಳಗೆ ಲಿಂಗಾಯತ ಪೈಕಿ ಇಬ್ಬರು MLA ಗಳು. ಒಂದು ಕೆ ಷಡಾಕ್ಷರಿಯವರು, ಇನ್ನೊಂದು ಗಣೇಶ್ ಪ್ರಸಾದ್ ಅವರು. ಈ ಪ್ರಾಂತ್ಯಗಳನ್ನು ತಗೊಂಡ್ರೆ ನಮ್ಮ ಸಂಘಕ್ಕೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ. ಇಂಥ ನಿಷ್ಠಾವಂತ ಕಾರ್ಯಕರ್ತನ ಪಕ್ಷದವರು ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ಅದೇ ರೀತಿ ಈ ಕನ್ಸಿಡರ್ ಮಾಡಿದರೆ ಕಾರ್ಯಕರ್ತರು ಸಹ ಒಮ್ಮತ್ತು ಬರುತ್ತೆ. ಇದೇ ಏರಿಯಾದಾಗೆಲ್ಲ ಎಲ್ಲೆಡೆ ಆದರೂ ಸಹ ಯಾವುದೇ ಪಕ್ಷ ತಗೊಂಡ್ರು ಸಹ ಕಾರ್ಯಕರ್ತರನ್ನ ನಾವು ಗಣನೆ ತಗೋಬೇಕಾಗ್ತದೆ ಪಕ್ಷದವರು. ಆದ್ರಿಂದ ಕಾಂಗ್ರೆಸ್ ಪಕ್ಷದವರು ಮುಂದೆ ಬರ CLP ಲೀಡರು ಯಾರಿರ್ತಾರೆ ಅವರು ಷಡಾಕ್ಷರಿಯವರಿಗೆ ಮುಂದಿನ ಸಂಪುಟದಲ್ಲಿ ಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ನಮ್ಮ ಸಮಾಜದ ಪರವಾಗಿ ಈ ಮೂಲಕ ನಾವು ಕೊಡ್ತೇವೆ. ನಮ್ಮಲ್ಲಿ ಏನು ಮಾಡಿಕೊಳ್ಳೋದಂದ್ರೆ ಈಗಾಗಲೇ ಮೊದಲು ತಿಳಿಸಿದಂತೆ ನಾನು ನವಲಿಂಗ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೀನಿ. ನಮ್ಮ ಸಮಾಜಗಳಾದಂಥ ಪಿಟ್ಟೂರಿನ ಜನಪ್ರಿಯ ಶಾಸಕರಾದಂಥ ಷಡಾಕ್ಷರಿಯವರಿಗೆ ಮಂತ್ರಿ ಸಲುವಾಗಿ ನಾವು ಪ್ರತಿವರ್ಷ ಏರ್ಪಡಿಸಿದ್ದೀವಿ. ದಯಮಾಡಿ ಅವರ ಅನುಭವಗಳನ್ನು ಹಾಗೂ ಅವರ ಕಾರ್ಯಕ್ಷೇತ್ರದಲ್ಲಿ ನಡೆಸುವಂಥ ಕಾರ್ಯಕ್ರಮಗಳನ್ನು ನೋಡಬೇಕು. ನಾವು ತಿಳಿಸಿಕೊಳ್ಳಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ನಮ್ಮ ಮುಖಾಂತರ ಮನವಿ ಮಾಡಬೇಕು. ಮೂಲಕ ನಮ್ಮ ಮನವಿ ಏನಂದರೆ, ಚಿತ್ರದುರ್ಗ ಶಾಸಕರಾದಂಥ ಕೆ ಷಡಾಕ್ಷರಿಯವರು ಅನುಭವದ ದೃಷ್ಟಿಯಿಂದ ಮತ್ತು ಹಿರಿತನದ ದೃಷ್ಟಿಯಿಂದ ಮತ್ತು ನಮ್ಮ ಸಮಾಜವನ್ನು ಪ್ರತಿನಿಧಿಸುವ ದೃಷ್ಟಿಯಿಂದ ಎಲ್ಲ ರೀತಿಯಿಂದಲೂ ಸಹ ಒಂದು ಸಚಿವ ಸ್ಥಾನಕ್ಕೆ ಅರ್ಹರಾಗಿದ್ದಾರೆ. ಅವರು ಹಿಂದಿನಿಂದಲೂ ಸಹ ಸೋಲು ಗೆಲುವನ್ನು ಸಮಾನಾಂತರವಾಗಿ ಸ್ವೀಕರಿಸಿ ಸಮಾಜದ ಮತ್ತು ಪಕ್ಷದ ಏಳಿಗೆಗಾಗಿ 40 ವರ್ಷಗಳ ಕಾಲ ದುಡಿದಿದ್ದಾರೆ. ನಮ್ಮ ಚಿತ್ರದುರ್ಗ ಕ್ಷೇತ್ರಕ್ಕೆ TM ಮಂಜುನಾಥರವರು ಅಗಲಿದ ನಂತರ ಸುಮಾರು 35 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಮಂತ್ರಿ ಪದವಿ ಬರುತ್ತಿಲ್ಲ. ಆ ಒಂದು ಕಾರಣಕ್ಕೋಸ್ಕರವಾಗಿ ಆದರೂ ಇಡೀ ರಾಜ್ಯದಲ್ಲಿ ನಮ್ಮ ನವಮ ಲಿಂಗಾಯತ ಸಂಘ 25 ಲಕ್ಷ ಜನ ಸಂಖ್ಯೆಯನ್ನು ಹೊಂದಿದ್ದು, ಪೂರ್ತಿ ಅದನ್ನು ಪ್ರತಿನಿಧಿಸುವಂಥ ಏಕೈಕ MLA ಷಡಾಕ್ಷರಿಯವರಾಗಿರುವುದರಿಂದ ಪಕ್ಷದ ಹಿತದೃಷ್ಟಿಯಿಂದ ಕೆ ಷಡಾಕ್ಷರಿಯವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಬೇರೆ ಬೇರೆ ಆಡಳಿತ ಪಕ್ಷಗಳು ಕೊಟ್ಟಿದ್ದಾರೆ. ಈ ಪಕ್ಷದಲ್ಲಿ ಮಾತ್ರ TM ಮಂಜುನಾಥ್ ಆದ್ಮೇಲೆ ಈ ಪಕ್ಷಕ್ಕೆ ಇದು TM ಮಂಜುನಾಥ್ ಆದ್ಮೇಲೆ ಕಾಂಗ್ರೆಸ್ ಕೊಟ್ಟರೆ ಇದೆ. ಬೇರೆ ಜನತಾ ಪಾರ್ಟಿನೇ ಆಗಿರ್ಬೋದು, BJPನೇ ಆಗಿರ್ಬೋದು, ಅವ್ರಿಗೆಲ್ಲ ಬೇರೆ ಬೇರೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಸಾಗರದಲ್ಲಿ ರೇವಣ್ಣರು ಅವರು ಸಹ ಕೊಟ್ಟಿದ್ರು. ಅದಾದ್ಮೇಲೆ ಸೋಮಶಿವಣ್ಣರು ಕೊಟ್ಟಿದ್ರು. ಅದಾದ್ಮೇಲೆ ಮಾಧವಣ್ಣರು ಸಹ ಕೊಟ್ಟಿದ್ರು. ಆದ್ರಿಂದ ಈ ಪಕ್ಷದೊಳಗೆ ಕೊಟ್ಟರೆ ಭಾರಿ ಒಳ್ಳೇದಾಗುತ್ತೆ ಮುಂದೆ ಈ ಪಕ್ಷಕ್ಕೂ ಅಂತ ನನಗೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪಕ್ಷದಲ್ಲಿ ಮಾಡಿದ್ದಾರೆ, ಜನ ಮಾಡಿದ್ದಾರೆ. ಆದರೆ ಪಕ್ಷದವರು ಇದನ್ನು ಗಣನೆ ತಗೋಬೇಕು. ಗಣನೆ ತಗೊಂಡ್ರೆ ಟೋಟಲ್ ಆಗಿ ತಗೊಂಡಾಗ ಕಾಂಗ್ರೆಸ್ ಪಕ್ಷದಲ್ಲೇ ಲಿಂಗಾಯತ MLA-ಗಳು ಇರೋದು ಜಾಸ್ತಿ. ಪಕ್ಷವನ್ನ ಏನು ಹಿನ್ನಡೆಸಿಲ್ಲ. ಆಗಿದ್ರು ಕೂಡ ನಿಮ್ಗೆ ಯಾಕೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅಂತ ನಾನು ಕೇಳ್ತಾ ಇರೋದು. ಸಂಭಾವ್ಯ ಸಚಿವರ ಪಟ್ಟಿನಲ್ಲಿ ಕೂಡ ಇಲ್ಲ. ಸಂಭಾವ್ಯ ಸಚಿವರ ಪಟ್ಟಿನಲ್ಲಿ ಕೂಡ ಇಲ್ಲ. ಹೇಗಾಯಿತು? ಹಿತಾಸಕ್ತಿಗಳು ನಿಮ್ಮನ್ನ ಕರೀತಾ ಇದ್ದಾರೆ ಅಧಿಕಾರದಿಂದ ಹೇಳಿ. ಆ ಒಂದು ದೃಷ್ಟಿಯಿಂದನೇ ಈ ಮೂಲಕ ನಿಮ್ಮ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಇಷ್ಟೆಲ್ಲ ಇದ್ದು
ಇಷ್ಟೆಲ್ಲ ನಾವು ನಿಮ್ಮ ಜೊತೆ ಇದ್ರೂ ಸಹ ನಮ್ಮನ್ನು ಯಾಕೆ ಕಡೆಗಣಿಸ್ತೀರಿ ಸರ್, ಈ ಸಲ ನಮಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಪಟ್ಟಭದ್ರತಾಶಿಗಳು ನಮ್ಮನ್ನ ಇದು ಮಾಡ್ತಿದ್ದಾರೆ ಸರ್. ಜೊತೆಗೆ ಏನು ಅಂತ ಸರ್, ಒಂದು ವೇವ್ ಕ್ರಿಯೇಟ್ ಆಗಿದೆ ಸರ್. ಈಗ ಏನು ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಒಳಪಂಗಡಗಳು ಜಾಸ್ತಿ ಬಿಜೆಪಿ ಪ್ರಾತಿನಿಧ್ಯ, ಅದೊಂದು ನನ್ನೊಂದು ಕೆಟ್ಟ ಮೆಸೇಜ್ ಇದೆ ಸರ್ ಆಕ್ಚುಲಿ ನಮಗೆಲ್ಲ. ಅದೊಂದು ನಮಗೆ ದೊಡ್ಡದೊಂದು ಮಾಡ್ತಾ ಬಿಡ್ತಾ ಇದೆ ಸರ್. ಈಗ ಅದಕ್ಕೋಸ್ಕರ ಏನ್ ಗೊತ್ತಂದ್ರೆ ಇವತ್ತು ನಮ್ಗೆ ಏನ್ ಗೊತ್ತಾ ಸರ್, ನಮ್ಗೆ ಷಡಾಕ್ಷರಿ ಇವತ್ತು ಏನ್ ಗೊತ್ತಾ ಮಂತ್ರಿ ಸ್ಥಾನ ಕೊಟ್ಟರೆ ಸರ್ ದಯವಿಟ್ಟು ಅದೆಲ್ಲ ಹೋಗೋದಾಗುತ್ತೆ ಸರ್. ಈಗ ಖಂಡಿತ ಮುಂದಿನ ದಿವಸಗಳಲ್ಲಿ ಇದೊಂದು ನಮಗೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್.